ಹಾಯ್ ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಂತೂ ಫುಲ್ಲು ಸುಸ್ತಾಗಿ ತುಂಬ ದಿವಸನೇ ಆಯಿತು ವಿಡಿಯೋ ಪೋಸ್ಟ್ ಮಾಡಿ. ನಾನಂತೂ ವಿಡಿಯೋ ಮಾಡೇ ತುಂಬ ದಿವಸ ಆಯಿತು. ಗೊತ್ತಿರಬೇಕು, ಮನೇಲಿ ಒಂದು ಪೂಜೆ ಹಬ್ಬ ಏನಾದ್ರು ಇತ್ತು ಅಂದರೆ ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತೆ. ಎಸ್ಪೆಷಲಿ ಹೆಣ್ಮಕ್ಳು ಅದರಲ್ಲೂ ಕೆಲಸ ಜಾಸ್ತಿ ಇರುತ್ತೆ. ನಾನು ಹೊರಗಡೆ ಬಂದು ವೀಡಿಯೋನ ಮಾಡ್ಕೊತಾ ಇದ್ದೀನಿ. ಒಳಗಡೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಊಟ ಮಾಡಿ ಬಂದು ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿರೋವಂಥದ್ದು. ಹಾಗೆ ಎಲ್ಲರೂ ಹೇಗಿದ್ದೀರಾ? ಮನೇಲಿ ಪೂಜೆ ಅಂತೂ ತುಂಬ ಚೆನ್ನಾಗಾಯಿತು. ಸ್ವಲ್ಪ ಇನ್ನೂ ನನಗೆ ಹುಷಾರಾಗಿಲ್ಲ, ಇನ್ನೂ ಕಾಲು ನೋವು ಜಾಸ್ತಿ ಆಗೈತೆ. ಹಾಗೆ ಕಫ ಜಾಸ್ತಿ ಆಗ್ಬಿಟ್ಟಿದೆ. ಏನಕ್ಕೆ ಅಂತ ಎಲ್ಲನೂ ಹೇಳ್ತೀನಿ. ಯಾಕೆ ವಿಡಿಯೋನ ಹಾಕಿಲ್ಲ? ಅದು ಬೇಡಮ್ಮ, ಅದು ಬೇಡ, ಆಚೆ ಗುಡಿಸೋದೇ ಐತೆ ನೋಡು. ಇದರಲ್ಲೇ ಗುಡಿಸ್ರಿ ಸಾಕು. ನೋಡಿ ಎಷ್ಟು ಕಸ ಮಾಡಿದ್ದೀರಾ ಅಂತ. ಆ ಕಡೆ ಆ ಕಡೆ ಆ ಕಡೆ ಒಂದು ನೀಟಾಗೆಲ್ಲ ಒಂದು ಕಡೆ ಗುಡ್ಡೆ ಮಾಡ್ಕೊಬೇಕು. ನನ್ನ ಮಗ ನನ್ನ ಮಗ ಮತ್ತು ಹಿಂದೆ ಮನೆ ಹುಡುಗಿ ಇಬ್ಬರು ಸೇರಿಕೊಂಡು ಎಲ್ಲರೂ ಹೂವನ್ನೆಲ್ಲ ಕಿತ್ತು ಅಧ್ವಾನ ಮಾಡಿದರು. ದೀಕ್ಷನ್ ಕೈ ಕೊಡಲ್ಲಿ, ದೀಕ್ಷನ್ ಕೈ ಕೊಡು. ಎಲ್ಲ ಕಿತ್ತು ಇಟ್ಟಿಗೆ ಎಲ್ಲ ಪೌಡರ್ ಮಾಡಿ ಎಲ್ಲ ಅಧ್ವಾನ ಮಾಡಿ ಹಾಕಿದ್ದಾರೆ. ಹಂಗಾಗಿ ಗುಡ್ಸ್ರಿ ಅಂತ ಅವ್ರನ್ನೇ ಬಿಟ್ಟಿದ್ದೀನಿ. ಆ ಕಡೆಗೆ ಒಂದು ಕಡೆನೇ ಎಲ್ಲ ನೀಟಾಗಿ ಗುಡ್ಡೆ ಮಾಡಿಕೊಂಡು ಮರದಲ್ಲಿ ಎತ್ತಾಕಬೇಕು. ಸೊ ನಾನು ಯಾಕೆ ವಿಡಿಯೋನ ಇಷ್ಟು ದಿವಸ ಹಾಕಿಲ್ಲ? ಬೇಡಮ್ಮ, ಹಂಗಲ್ಲಮ್ಮ. ಒಂದು ಕಡೆ ನೀಟಾಗಿ ಬರೀ ಹೂವು ಮಾತ್ರ ಎತ್ಕೊಳ್ರಿ. ಇವರು ಮಾತಾಡೋಕ್ಕೂ ಕೂಡ ಬಿಡ್ತಾ ಇಲ್ಲ. ಯಾಕೆ ಅಂದರೆ ಮಕ್ಕಳು ಸ್ವಲ್ಪ ಏನಾದ್ರು ತೀಟೆ ಕೆಲಸಗಳು ಮಾಡ್ತಾನೆ ಇರ್ತಾರೆ. ಹಾಗಾಗಿ ಏನು ಮಾತಾಡೋಕ್ಕೂ ಕೂಡ ಬಿಡಲ್ಲ. ನೋಡ್ತಾ ಇರ್ಬೋದು ನನ್ನ ಮುಖ ಎಷ್ಟು ಡಲ್ಲಾಗಿದೆ ಅಂತ. ನಾನು ಸ್ನಾನ ಮಾಡಿರೋಳು, ಕ್ರೀಮ್ ಕೂಡ ಹಾಕಿಲ್ಲ, ಹಾಗೇನೇ ವೀಡಿಯೋನ ಮಾಡ್ತಾ ಇರೋವಂಥದ್ದು. ನನಗೆ ಮನೇಲಿದ್ದರೆ ಹಂಗೆ ನ್ಯಾಚುರಲಾಗೇ ಇರಬೇಕು. ಸೊ ನನಗೆ ಅತಿಯಾಗಿ ಮೇಕಪ್ ಎಲ್ಲ ಮಾಡಿಕೊಂಡು ಇದು ಮಾಡೋದು ಜಾಸ್ತಿ ಇಷ್ಟ ಆಗಲ್ಲ. ಮನೆಯಲ್ಲಿ ಸಿಂಪಲ್ಲಾಗಿ ಇರ್ತೀನಿ. ಯಾವಾಗೂ ರೆಗ್ಯುಲರಾಗಿ ನಾನು ಹೀಗೆ ಇರೋವಂಥದ್ದು. ಎಲ್ಲರೂ ಅಂದ್ಕೊಂಡಿರ್ಬೋದು ಇವರು ವೀಡಿಯೋಗೋಸ್ಕರ ಯಾರಾದರೂ ಹಂಗೆ ಮಾಡ್ಕೊತಾರೆ ಹಿಂಗೆ ಮಾಡ್ಕೊತಾರೆ ಅಂತ. ಬಟ್ ನಾನು ಇರೋದೇ ಹಿಂಗೆ, ಯಾವಾಗಲೂ ಅಷ್ಟೇ. ಕಿವಿಗೆ ನೋಡಿ ಒಂದು ಜೊತೆ ಓಲೆನೂ ಕೂಡ ಇಟ್ಕೊಂಡಿಲ್ಲ. ನಾನು ಮೆಹಂದಿ ಹಾಕಿಸ್ಕೊಂಡಿದ್ದೆ, ಎಲ್ಲ ಆಲ್ಮೋಸ್ಟ್ ಎಲ್ಲ ಹೋಗೇ ಬಿಟ್ಟಿದೆ. ಇಷ್ಟು ಯಾಕೆ ವಿಡಿಯೋ ಹಾಕಿಲ್ಲ ಅಂತ ಕೆಲವರೆಲ್ಲ ಕೇಳ್ತಾ ಇರ್ತಾರೆ. ಸಿಕ್ಕಿರೋರು ಕೇಳ್ತಾರೆ. ಯಾಕೆಂದರೆ ನಾನು ಇವಾಗ ಆಲ್ಮೋಸ್ಟ್ ಎಲ್ಲ ಕಮೆಂಟ್ಗಳ್ನ ಆಫ್ ಮಾಡ್ಕೊಂಡಿರ್ತೀನಿ. ಕೆಲವ್ರು ಅನ್ಕೊತಾರೆ ಈ ಮನೆಗೆ ಇಷ್ಟೊಂದು ಬಿಲ್ಡಪ್ಪ ಇವ್ರದ್ದು ಅಂತ. ಏನೇ ಆಗಿರ್ಬೋದು, ಒಂದು ಸ್ವಂತ ದುಡಿಮೆಯಿಂದ ಕಟ್ಟಿರೋವಂಥ ಮನೆ ಅಂತ ಅಂದರೆ ಎಲ್ಲರಿಗೂ ಒಂದು ಖುಷಿ ಇರುತ್ತೆ. ಕೆಳಗಡೆ ಮನೆ ಅಪ್ಪ ಕಟ್ಸ್ಕೊಟ್ಟಿದ್ದು, ಮೇಲ್ಗಡೆ ಮನೆ ಹಸ್ಬೆಂಡು ಕಷ್ಟಪಟ್ಟು ಕಟ್ಸಿರೋ ಅಂಥದ್ದು ಅಲ್ವಾ. ಹಂಗಾಗಿ ಸ್ವಲ್ಪ ಖುಷಿ ಇರುತ್ತೆ. ತುಂಬ ಜನ ಕೇಳ್ತಾರೆ ಯಾಕೆ ನೀವು ಡೂಪ್ಲೆಕ್ಸ್ ಮನೆ ಮಾಡ್ಕೊಬೋದಾಯಿತು ಅಂತ. ಅದಕ್ಕೂ ರೀಸನ್ ಹೇಳ್ತೀನಿ. ಯಾಕೆ ಡೂಪ್ಲೆಕ್ಸ್ ಮನೆ ಮಾಡಿಲ್ಲ, ಹಾಗೆ ಯಾಕೆ ವೀಡಿಯೋನ ಗೃಹ ಪ್ರವೇಶದ ವೀಡಿಯೋನ ಹಾಕಿಲ್ಲ ಅಂತ. ಗೃಹ ಪ್ರವೇಶದ ದಿನವೇ ಅಂದರೆ ಹೋಮದ ದಿನವೇ ನನಗೆ ಹುಷಾರು ತಪ್ಪಿತು. ಯಾಕೆ ಅಂತ ಹೇಳ್ತೀನಿ. ಇನ್ನು ನೀವು ನನ್ನ ಚಾನಲ್ನ ಹೊಸದಾಗಿ ನೋಡ್ತಾರೆ, ಖಂಡಿತವಾಗ್ಲೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಒಂದೊಂದೇ ಹೇಳ್ತಾ ಹೋಗ್ತೀನಿ. ನಾನು ಯಾಕೆ ಅಂದರೆ ಫಸ್ಟು ಪೂಜೆಯಿಂದ ಬರ್ತೀನಿ. ಪೂಜೆ ದಿವಸ ಹೋಮ ಮಾಡಿದ್ರಲ್ಲ, ಆವಾಗ ತುಂಬ ಹುಷಾರು ತಪ್ಪಿಟ್ಟೆ ನಾನು. ನನಗೆ ಗೊತ್ತಿಲ್ಲ ಏನಾಗ್ತಾಯಿದೆ ಅಂತ. ನನಗೆ ಅಷ್ಟು ಇದಾಗೋಯ್ತು, ಪ್ರಜ್ಞೆನೇ ತಪ್ತಾಯ್ತೇನೋ ಅಂತ ಅನಿಸ್ಬಿಡ್ತು ನನಗೆ. ಅಷ್ಟು ಹುಷಾರು ತಪ್ಪೋಯ್ತು ನನಗೆ. ಹೋಮದ ದಿನ ಈ ಜಾಸ್ತಿ ಹೋಮ ಎಲ್ಲ ಹಾಕಿರ್ತಾರಲ್ವ, ಹೊಗೆ ಜಾಸ್ತಿಯಿಂದಾಗಿ
ಉಸಿರು ಕಟ್ಕೊಳಂಗಾಗಿ ಪೂರ್ತಿಯಾಗಿ ಉಸಿರೆಲ್ಲ ಒಂಥರ ಉಸಿರೇ ಆಡೋಕ್ಕಾಗ್ತಾ ಇರಲಿಲ್ಲ. ಅಷ್ಟು ಕಷ್ಟ ಆಗಿ ವೀಸಿಂಗು ಜಾಸ್ತಿ ಆಗ್ಬಿಡ್ತು. ಗೊತ್ತಿರಬೇಕು, ವೀಸಿಂಗ್ ಇರೋರಿಗೆ ಮಾತ್ರ ಈ ಥರ ಪ್ರಾಬ್ಲಮ್ಗಳು ಗೊತ್ತಾಗುತ್ತೆ, ಯಾವ ಥರ ಆಗುತ್ತೆ ಅನ್ನೋ ಅನುಭವ ಗೊತ್ತಾಗುತ್ತೆ. ಕೆಲವರೆಲ್ಲ ನಗ್ಬೋದು, ಏನಪ್ಪ ಇಷ್ಟಕ್ಕೇ ಹಂಗಾಯ್ತಾ ಹಿಂಗಾಯ್ತು ಅಂತ. ಕೆಲವರು ಅಂದ್ಕೊಂಡ್ರು ಅದು ಏನೂ ಮಾಡೋಕ್ಕಾಗಲ್ಲ, ಕೆಲವ್ರು ನಕ್ಕಿದ್ರೂ ಏನೂ ಮಾಡೋಕ್ಕಾಗಲ್ಲ. ಅದು ನಮ್ಮ ಇದು ಅಂತ ಅಂದ್ಕೊಬೋದು. ನಾನು ಎಷ್ಟು ಕಷ್ಟ ಅನುಭವಿಸ್ತಾ ಇದ್ದೀನಿ ಅಂತಂದರೆ, ಅವತ್ತು ಎಷ್ಟು ಕಷ್ಟ ಆಯಿತು ಅಂತಂದರೆ ಉಸಿರು ಕೂಡ ಆಡೋಕ್ಕಾಗಲಿಲ್ಲ. ಆವಾಗ ಮತ್ತೆ ಹೋಗಿ ನಾನು ಎಮರ್ಜೆನ್ಸಿಗೆ ಯಾವಾಗ್ಲೂ ಮನೆಯಲ್ಲಿ ನೆಬಿಲೈಸೇಷನ್ನು ಏನಿದೆ ಅದನ್ನು ಇಟ್ಕೊಂಡಿರ್ತೀನಿ. ಸಡನ್ನಾಗಿ ಧೂಳೆಲ್ಲ ಕ್ಲೀನ್ ಮಾಡಿದಾಗ ಆ ಥರ ಸಂದರ್ಭ ಬಂತು ಅಂತ ಅಂದಾಗ ಆ ರೀತಿ ಒಂದು ನೆಬ್ಬನ್ನ ಹಾಕ್ಕೊಂಡಾಗ ನನಗೆ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ಫಸ್ಟು ಪೂಜೆ ಮುಗೀತಿದ್ದಂಗೆ ಇನ್ನೋರು ಏನೇನೋ ಕೇಳ್ತಾ ಇದ್ದಾರೆ, ಇನ್ನೂ ಮಾತಾಡ್ತಾ ಇದ್ದಾರೆ, ನನ್ನ ಕೈಯಲ್ಲಿ ಆಡೋಕ್ಕೆ ಆಗಲಿಲ್ಲ. ಅಷ್ಟು ನನಗೆ ಒಂಥರ ಏನೋ ಪ್ರಾಣ ಹೋಗ್ತಾ ಐತೇನೋ ಅನ್ನೋ ಫೀಲಿಂಗ್ ಅನ್ನಿಸ್ಬಿಡ್ತು ನನಗೆ. ಬಂದು ನಾನು ಅಷ್ಟು ಬೇಗ ನೆಬ್ಬಾಕ್ಕೊಂಡು ಸ್ವಲ್ಪ ಹೊತ್ತು ಆದಮೇಲೆ ಸ್ವಲ್ಪ ಸುಸ್ತು ಸಿಕ್ಕಾಪಟ್ಟೆ ಆಗೋಯಿತು. ಅದರಲ್ಲೂ ಕೂಡ ಇಡೀ ರಾತ್ರಿ ನಿದ್ದೆ ಹೋಗಲಿಲ್ಲ. ನಿದ್ದೆ ಹೋದರೆ ಇನ್ನು ಆಗಲ್ಲ, ಬೆಳಗ್ಗೆ ಗೃಹ ಪ್ರವೇಶ. ಐನೋರು ಬೆಳಗ್ಗೆ 5:30 ಬರ್ತೀನಿ ಅಂತ ಕೂಡ ಹೇಳಿದರು. ಬಂದರು. ಇನ್ನು ರಾತ್ರಿ ನನ್ನ ಮಗ ಮಲ್ಕೊಂಡಿದ್ದ, ಅವನಿಗೂ ಕೂಡ ಉಸಿರಾಟ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು. 3 ಗಂಟೆ ರಾತ್ರಿನಲ್ಲಿ ಮತ್ತೆ ಎದ್ದು ಅವನಿಗೆ ಕೂಡ ನೆಬ್ಬಾಕ್ಬಿಟ್ಟು ನಾನು ಸ್ವಲ್ಪ ಅವಾಗ ಅವನಿಗೂ ಸ್ವಲ್ಪ ಸರಿ ಹೋಯಿತು. ಆಮೇಲೆ ಸ್ನಾನ ಮಾಡಿಕೊಂಡು ಬೇಗ ಮೇಕಪ್ ಎಲ್ಲ ನಾನು ಸಿಂಪಲ್ಲಾಗಿ ಬೆಳಗ್ಗೆ ಒಂದು ಕ್ರೀಮ್ ಕಲರ್ ಸ್ಯಾರಿನ ಉಟ್ಟಿದ್ದೆ. ಅದಕ್ಕೆ ಸ್ವಲ್ಪ ಸಿಂಪಲ್ಲಾಗಿ ಮೇಕಪ್ನ ಮಾಡಿಸ್ಕೊಳ್ಳೋಣ ಅಂತ ನಮ್ಮ ಹುಡುಗಿ ಫ್ರೆಂಡ್ ನೆನೆ ಇದ್ದರು, ಅವರು ಬಂದಿದ್ದರು, ಅವರು ಮಾಡಿಕೊಟ್ರು. ನೆಕ್ಸ್ಟು ಅವತ್ತು ನಾನು 2 ಸ್ಯಾರಿನ ವೇರ್ ಮಾಡಿದ್ದೆ. ಇಷ್ಟ ಆಯಿತು. ಪೂಜೆ ಇದನ್ನು ಮುಗಿಸ್ಕೊಂಡು ಬೆಳಗ್ಗೆ ಬೇಗ ಎದ್ದು ಮತ್ತೆ ರೆಡಿ ಆಗಬೇಕಾಯಿತು. ಅವತ್ತೆಲ್ಲ ಪೂರ್ತಿಯಾಗಿ ಕರೆಂಟ್ ಕೂಡ ಇರಲಿಲ್ಲ. ಇಷ್ಟು ಪೂಜೆ ವಿಚಾರ. ಆಮೇಲೆ ಮೇಕಪ್ದು ಕೂಡ ಹೇಳ್ತೀನಿ, ನಾನು ಯಾವ ಕಲರ್ ಸೀರೆ ಉಟ್ಟಿದ್ದೆ ಅಂತ ಕೂಡ. ಸೊ ವಿಡಿಯೋ ಯಾಕೆ ಇಷ್ಟು ದಿವಸ ಹಾಕೋಕ್ಕಾಗಲಿಲ್ಲ, ಹಾಗೆ ಗೃಹ ಪ್ರವೇಶದ ವಿಡಿಯೋ ಯಾಕೆ ಹಾಕೋಕ್ಕಾಗಲಿಲ್ಲ ಅಂತಂದರೆ, ವಿಡಿಯೋ ಇನ್ನು ನನಗೆ ಕೈಗೆ ಸಿಕ್ಕಿಲ್ಲ, ಹಾಗಾಗಿ ವಿಡಿಯೋನ ಹಾಕೋಕ್ಕಾಗಲಿಲ್ಲ. ಬ್ಲ್ಯಾಕು ನಿಮಗೆ ಬ್ಲರ್ರಾಗಿ ಕಾಣಿಸ್ತಾ ಐತೆ ನಾವು ಫೇಸು. ಏಯ್ ಧೂಳಾಗುತ್ತೆ ಬಿಡು. ಸೊ ಹಂಗಾಗಿ ಗೃಹ ಪ್ರವೇಶದ ವೀಡಿಯೋಗೋಸ್ಕರ ಕಾಯ್ತಾಯಿದ್ದೀನಿ. ನಾನೇನಾದ್ರು ಅಕಸ್ಮಾತು ಫೋನಲ್ಲಿ ಏನಾದರೂ ವೀಡಿಯೋ ಮಾಡಿ ಹಾಕಬೇಕು ಅಂತ ಅಂದಿದ್ರೆ ಸಿಕ್ಕಾಪಟ್ಟೆ ಕಷ್ಟ ಆಗಿರೋದು. ಅಕಸ್ಮಾತಾಗಿ ಜನ ಇರ್ತಾರೆ, ಯಾರಾದರೂ ಅಕಸ್ಮಾತ್ ಮಿಸ್ಸಾಗಿ ಏನಾದರೂ ಫೋನ್ ಏನಾದರೂ ಕಳೆದೋಯ್ತು ಅಂತಂದರೆ ಆವಾಗ ಕಷ್ಟ ಆಗುತ್ತೆ. ಹಾಗಾಗಿ ವೀಡಿಯೋದವ್ರಿಗೆ ಹೇಳಿದ್ದೀನಿ, ವೀಡಿಯೋನ ಕಳಿಸ್ಕೊಡಿ. ಬಿಡು ಅಲ್ಲಿ ಹಾಕೋಗು. ವೀಡಿಯೋದವ್ರಿಗೆ ಹೇಳಿದ್ದೀನಿ, ವೀಡಿಯೋ ಕಳಿಸಿದ್ದಾರೆ, ಬಟ್ ಅದರಲ್ಲಿ ನನ್ನರಲ್ಲಿ ಐಫೋನ್ ಆಗಿರೋ ಕಾರಣ ಅದರಲ್ಲಿ ಯಾಕೋ ಡೌನ್ಲೋಡ್ ಆಗ್ತಾಯಿಲ್ಲ. ನನ್ನರಲ್ಲಿ ಯಾಕೋ ಅದು ಸಿಸ್ಟಮಲ್ಲಿ ಇದನ್ನು ತೊಗೊತಾ ಇಲ್ಲ. ಪೆನ್ ಡ್ರೈವ್ಗೆ ಹಾಕಿಸ್ಕೊಂಡು ಅವ್ರ ಹತ್ರದಿಂದ ಆಮೇಲೆ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ಖಂಡಿತವಾಗ್ಲೂ ವೀಡಿಯೋನ ಹಾಕ್ತೀನಿ. ಹಾಗೆ ನಾನು ಬೆಳಗ್ಗೆ ಒಂದು ಇದನ್ನು ವೇರ್ ಮಾಡಿದ್ದೆ, ಕ್ರೀಮ್ ಕಲರ್ ಸ್ಯಾರಿ. ಹಾಗೆ ಹಸ್ಬೆಂಡು ಕೂಡ ಕ್ರೀಮ್ ಕಲರು ಕಾಂಬಿನೇಷನಲ್ಲಿ, ಮಕ್ಕಳು ಕೂಡ ಲೈಟು ಪರ್ಪಲ್ ಕಲರು. 3 ಜನಕ್ಕೂ ಬೆಳಗ್ಗೆ ನಾನು ವೇರ್ ಮಾಡಿದ್ದು ಸೀರೆ ಬಂದು ಟಿಶ್ಯೂ ಸ್ಯಾರಿ ವೇರ್ ಮಾಡ್ಕೊಂಡಿದ್ದೆ. ಕ್ರೀಮ್ ಕಲರು ಸ್ಯಾರಿನ ಹುಟ್ಟಿದ್ದು ಇಬ್ಬರು ಕಾಂಬಿನೇಷನ್ನು, ಅಂದರೆ ನಾನು ನಮ್ಮ ಯಜಮಾನ್ರು ಇಬ್ಬರು ಒಂದೇ ಥರ ಅದು ಏನಾಯಿತು ಅಂತ ಅಂದರೆ, ನನ್ನ ಮಗಳು ಅದನ್ನು ಉಟ್ಕೊಬೇಕು ಅಂತ ಚಿಕ್ಕಪೇಟೆನಲ್ಲಿ ತೊಗೊಂಡ್ಳು. ಬಟ್ ಅವಳು ಮನೆಗೆ ಬಂದಮೇಲೆ ಇಲ್ಲ ನನಗೆ ಈ ಸೀರೆ ಬೇಡ ಅಂತ ಅಂದ್ಬಿಟ್ಲು. ನಮ್ಮ ಮನೆಯವ್ರಿಗೆ ಅದೇ ಕಾಂಬಿನೇಷನಲ್ಲಿ ಒಂದು ಡ್ರೆಸ್ನ ಸೆಲೆಕ್ಷನ್ ಮಾಡ್ಕೊಂಡು ತಂದಿದ್ದೆ. ಅದನ್ನು ಅವಳು ಬೇಡ ಅಂತ ಅಂದ್ಲು ಅಂದ್ಬಿಟ್ಟು ನಾನು ನಮ್ಮ ಮನೆಯವರು ಒಂದೇ ಕಾಂಬಿನೇಷನ್ ಆಗುತ್ತೆ ಅಂತ
ಉಟ್ಕೊಂಡಿದ್ದು. ನನಗೆ ಅಂತ ಒಂದು ಸೀರೆನೂ ಕೂಡ ನಾನು ತೊಗೊಂಡಿರಲಿಲ್ಲ. ಅವಳು ಬೇಡ ಅಂತ ಹೇಳಿದ್ನ ನಾನು ಅದನ್ನೇ ಸ್ಟಿಚ್ ಮಾಡಿಸ್ಕೊಂಡು ಬ್ಲೌಸ್ನ ಬೇರೆ ಕಾಂಬಿನೇಷನಲ್ಲಿ ಕೊಟ್ಟು ನಾನು ಅದಕ್ಕೆ ಒಂದು ಬೇರೆ ಕಲರು ಬ್ಲೌಸ್ನ ಕೊಟ್ಟು ಅದನ್ನು ಸ್ಟಿಚ್ ಮಾಡಿಸ್ಕೊಂಡೆ. ಸೊ ಹಂಗಾಗಿ ಇಬ್ಬರದು ಒಂದು ಕಾಂಬಿನೇಷನ್ ಆಯಿತು. ಹಾಗೆ ಮಕ್ಕಳಿಗೆ ಒಂದು ಲೈಟ್ ಪರ್ಪಲ್ ಕಲರಲ್ಲಿ ಅವ್ರಿಗೆ 3 ಜನನೂ ಒಂದು ಕಾಂಬಿನೇಷನ್ನು, ನಮ್ಮಿಬ್ರದ್ದು ಒಂದು ಕಾಂಬಿನೇಷನ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಒಂದು ಕಾಂಬಿನೇಷನ್ನು ಕೊಟ್ಟಿರೋ ಅಂಥದ್ದು. ಇಷ್ಟು ಫೋಟೋಗೆ ತುಂಬ ಚೆನ್ನಾಗಿತ್ತು. ಆಮೇಲೆ ನನಗೆ ಯಾಕೋ ಸ್ವಲ್ಪ ಸೀರೆ ಎಲ್ಲ ಇರಿಟೇಷನ್ ಅನಿಸ್ತಾಯಿತ್ತು. ಆಮೇಲೆ ಮತ್ತೆ ಹೋಗಿ ಪೂಜೆ ಎಲ್ಲ ಆದಮೇಲೆ ಮತ್ತೆ ನಾನು ಡ್ರೆಸ್ನ ಚೇಂಜ್ ಮಾಡಿಕೊಂಡು ಮಗಳು ಒಂದು ಸತಿ ಮೈಸೂರು ಸಿಲ್ಕ್ ಸ್ಯಾರಿನ ತಂದುಕೊಟ್ಟಿದ್ಲು ಬರ್ಡೇಗೆ ಅಂತ, ಅದನ್ನು ವೇರ್ ಮಾಡಿಕೊಂಡೆ. ಅದು ಬ್ಲೂ ಕಲರು ಸ್ಯಾರಿ, ಅದು ರಾಗಿಣಿ ಪ್ರಜ್ವಲ್ ದೇವರಾಜ್ ಇದ್ದಾರಲ್ಲ, ಅವರ ಹೆಂಡತಿ ಇದ್ದಾರಲ್ಲ, ಅವರು ಒಂದು ಇದರಲ್ಲಿ ಅದೇ ಥರ ಹುಟ್ಟಿದ್ದಾರೆ. ಅದೇ ಥರ ಬೇಕು ಅಂತ ಹುಡುಕ್ತಾ ಇದ್ವಿ ಆವಾಗ ಒಂದು ಸತಿ. ಅದು ತುಂಬ ಇಷ್ಟ ಆಯಿತು ನನಗೆ, ಆ ಕಲರ್ ಕಾಂಬಿನೇಷನ್ ಸ್ಯಾರಿ ತುಂಬ ಇಷ್ಟ ಆಯಿತು. ಫೋಟೋಗೆಲ್ಲ ಚೆನ್ನಾಗಿ ಕಾಣುತ್ತೆ ಅಂತ, ಹಾಗಾಗಿ ಆ ಥರ ಸ್ಯಾರಿನ ನನ್ನ ಮಗಳು ನನಗೆ ಹುಡುಕಿಕೊಟ್ಟು ಅದನ್ನು ಗಿಫ್ಟ್ ಮಾಡಿದ್ದೆ. ಹಾಗಾಗಿ ಅದನ್ನು ಕೂಡ ಆಮೇಲೆ ಉಟ್ಕೊಂಡಿದ್ದೆ. ಅದು ಕೂಡ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ಹೇಳ್ತಾಯಿದ್ರು. ಇಷ್ಟು. ಆಮೇಲೆ ನೆಕ್ಸ್ಟು ಬರೋಣ. ಡೂಪ್ಲೆಕ್ಸ್ ಮನೆ ಯಾಕೆ ಕಟ್ಕೊಂಡಿಲ್ಲ ಅಂತ ಕೇಳ್ತಾರೆ ಕೆಲವರೆಲ್ಲ. ಡೂಪ್ಲೆಕ್ಸ್ ಮನೆ ಕಟ್ಟೋಕ್ಕೆ ಒಂದು ಜನ ಇರಬೇಕು, ದುಡ್ಡಿದ್ರೂ ಕೂಡ ಡೂಪ್ಲೆಕ್ಸ್ ಮನೆ ಕಟ್ಟಿದ್ರೂ ಒಂದು ಖುಷಿ ನೆಮ್ಮದಿ ಅನ್ನೋದು ಇರಬೇಕು. ಅದಕ್ಕೋಸ್ಕರ ನನಗೆ ಮುಂದಕ್ಕೆ ಹೆಂಗೋ ಗೊತ್ತಿಲ್ಲ, ಈಗಂತೂ ನನಗೆ ಡೂಪ್ಲೆಕ್ಸ್ ಮನೆ ಖಂಡಿತವಾಗ್ಲೂ ಇಷ್ಟ ಇಲ್ಲ. ಕ್ಲೀನಿಂಗ್ ಕಷ್ಟ ಒಂದು, ಆಮೇಲೆ ಮೇಂಟೆನೆನ್ಸ್ ಕಷ್ಟ. ಯಾರಾದರೂ ಕೆಲಸದವ್ರು ಇರಲೇಬೇಕು. ಈಗಿನ ಕಾಲದಲ್ಲಿ ಕೆಲಸದವ್ರನ್ನ ನಂಬೋದು ತುಂಬಾ ಕಷ್ಟ ಆಗಿರುತ್ತೆ. ಹಂಗಾಗಿ ಡೂಪ್ಲೆಕ್ಸು ಇಷ್ಟ ಇಲ್ಲ. ಹಂಗೂ ಪಕ್ಕದಲ್ಲಿ ನಮ್ಮದೇ ಜಾಗ ಇತ್ತು, ಅದರಲ್ಲಿ ಹೇಳಿದೆ ನಾನು. ಅದು ಸ್ವಲ್ಪ ಚಿಕ್ಕದು, ಒಂದು ಸೈಡ್ಗಿಂತ ಸ್ವಲ್ಪ ಚಿಕ್ಕದು. ಕೆಳಗಡೆ ಎಲ್ಲ ಪಾರ್ಕಿಂಗ್ ಮಾಡಿಕೊಂಡು ನಾನು ಮೇಲೆ ಕಟ್ಟೋಣ ಅಂತ ನಾನು ಒಂದು ಐಡಿಯಾ ಕೊಟ್ಟಿದ್ದೆ. ನಮ್ಮ ಮನೆಯವರು ಪಾಯ ಟಚ್ ಮಾಡೋದು ಬೇಡ, ಅದು ಹಾಗೆ ಇರಲಿ, ಮೇಲ್ಗಡೆ ಕಟ್ಟೋಣ ಅಂತ ಹೇಳಿದ್ರು. ಮೇಲ್ಗಡೆ ಕಟ್ಕೊಂಡ್ವಿ. ಮೇಲ್ಗಡೆ ಕಟ್ಟಿದ್ರೂ ಡೂಪ್ಲೆಕ್ಸು ಮಾಡೋದು ಅಂತ ಅಂದರೆ ಸ್ವಲ್ಪ ಕಷ್ಟ ಆಗಿತ್ತು. ಯಾಕೆ ಅಂತಂದರೆ ಇದು ಪಿಲ್ಲರು ಸಹಾಯದಿಂದ ಮನೇನ ಕಟ್ಟಿಲ್ಲ, ಅವಾಗೆಲ್ಲ ಜಾಸ್ತಿ ಪಾಯ ಹಾಕಿ ಇದು ಮಾಡಿ ಕಟ್ತಾ ಇದ್ದಿದ್ದು. ಹಾಗಾಗಿ ನಾವು ಮೇಲ್ಗಡೆ ಡೂಪ್ಲೆಕ್ಸು ಮಾಡೋದಕ್ಕೂ ಆಗಲಿಲ್ಲ. ದೇವ್ರ ದಯೆ ಏನೋ ಗೊತ್ತಿಲ್ಲ, ನನಗೆ ಏನೋ ನಾವು ಒಂದು ರೂಮ್ ಮಾಡೋಕ್ಕೋಗಿ ಡಬಲ್ ಬೆಡ್ರೂಮ್ ಆಯಿತು, ಆಮೇಲೆ ಒಂದು ಹಾಲ್ ಬಂತು. ಇನ್ನು ಪ್ಲ್ಯಾನಿಂಗ್ ಎಲ್ಲ ಚೆನ್ನಾಗಿದ್ದೀರಿ, ನಿಜವಾಗ್ಲೂ ಖಂಡಿತವಾಗ್ಲೂ ಇನ್ನೂ ಚೆನ್ನಾಗಿ ಬಂದಿರೋದೇನೋ ಮನೆ ಅಂತ ಅಂದ್ಕೊತೀನಿ. ಇರೋದ್ರಲ್ಲೇ ಇಷ್ಟು ಕ್ಲೀನಾಗಿ ಖುಷಿಯಾಗಿ ಇರ್ಬೋದು ಅಂತ ಅನ್ನಿಸ್ತು. ಹಾಗಾಗಿ ಡೂಪ್ಲೆಕ್ಸ್ ಮನೆ ಬೇಡ ಅಂತ ಮಕ್ಳಿಗೂ ಇಷ್ಟ ಇಲ್ಲ, ನನಗಂತೂ ಫಸ್ಟೇ ಇಷ್ಟ ಇಲ್ಲ. ಅನ್ನೆಸಸರಿ ಸುಮ್ಮನೆ ದುಡ್ಡೆಲ್ಲ ಅಷ್ಟೊಂದೆಲ್ಲ ಖರ್ಚು ಮಾಡಿ ಡೂಪ್ಲೆಕ್ಸ್ನ ಮಾಡಿಕೊಂಡು ಮಕ್ಕಳೆಲ್ಲೋ ಒಂದು ಕಡೆ ಕೂತಿರ್ತಾರೆ, ಎಲ್ಲೋ ಅವರು ಓದ್ಕೊತಾ ಇರ್ತಾರೆ, ಇಲ್ಲ ಟಿ ವಿನೇ ನೋಡ್ತಾ ಇರ್ತಾರೆ, ಕೆಳಗಡೆ ಯಾರು ಬಂದರು ಯಾರೋದ್ರು ಅಂತಲೂ ಗೊತ್ತಾಗಲ್ಲ. ಆಮೇಲೆ ಒಂದು ಕಷ್ಟ ಸುಖಕ್ಕೂ ರೆಸ್ಪಾನ್ಸು ಕರೆಕ್ಟಾಗಿ ಸಿಗಲ್ಲ. ಒಟ್ಟಿಗೆ ಕೂತ್ಕೊಬೇಕು, ಒಟ್ಟಿಗೆ ಟಿ ವಿ ನೋಡೋವಾಗ ಒಂಥರ ಒಟ್ಟಿಗೆ ಇರಬೇಕು. ಹಾಗೆ ಎಲ್ಲರೂ ಒಂಥರ ಓಡಾಡೋವಾಗ, ಆ ಕಡೆ ಈ ಕಡೆ ಓಡಾಡೋವಾಗ ಒಂದು ಕಾಣಿಸ್ತಾ ಇರಬೇಕು, ಫೇಸ್ಗಳು ಕಾಣಿಸ್ತಾ ಇರಬೇಕು, ಮನ್ಸುಗಳು ಹತ್ರ ಇರಬೇಕು ಅನ್ನೋ ರೀಸನ್ನು ನನಗೆ. ಕೆಲವರು ಡೂಪ್ಲೆಕ್ಸ್ ಮನೆ ಅಂತ ಹೋಗ್ತಾರೆ, ಬಟ್ ಅದು ನನಗೆ ನನ್ನ ಪ್ರಕಾರ ಇವಾಗ ನೋಡಿ, ಇವಾಗ ತಾಯಿ ಆದವಳು ಒಬ್ಬಳು ಅಡುಗೆ ಮನೇಲಿ ಇರ್ತಾಳೆ, ಇನ್ನು ಮಿಕ್ಕವರೆಲ್ಲ ಒಂದು ಕಡೆ ರೂಮಲ್ಲಿ ಸೇರ್ಕೊಂಬಿಟ್ಟಿರ್ತಾರೆ. ಅವ್ರವ್ರ ಪಾಡಿಗೆ ಇಲ್ಲ ಫೋನೇ ನೋಡ್ತಿರ್ತಾರೋ, ಟಿ ವಿನೇ ನೋಡ್ತಿರ್ತಾರೋ, ಇಲ್ಲ ಓದ್ಕೊತಾನೆ ಇರ್ತಾರೋ. ಅವರಿಗೆ ಮನೇಲಿ ಕೆಳಗಡೆ ಏನಾಗುತ್ತೆ ಅನ್ನೋದೇ ಗೊತ್ತಾಗ್ತಾ ಇರಲ್ಲ. ಇಲ್ಲ ಅಟ್ಲೀಸ್ಟ್ ಮಕ್ಳಿಗೆ ಏನಾಯಿತು ಅಂತಲೂ ಕೂಡ ನಮಗೆ ತಿಳ್ಕೊಳ್ಳೋಕ್ಕೂ ಆಗಲ್ಲ. ಎದುರು ಬದ್ರು ಓಡಾಡ್ತಾ ಇದ್ದರೆ ನಮಗೆ ಅಟ್ಲೀಸ್ಟ್ ಅಬ್ಸರ್ವ್ ಮಾಡ್ತಾ ಇರ್ತೀವಿ, ಏನು ಮಾಡ್ತಾ ಇದ್ದಾರೆ, ಮಕ್ಕಳೇನು ಮಾಡ್ತಾ ಇದ್ದಾರೆ, ಅವ್ರಿಗೆ ಏನಾಯಿತು, ಏನು ತೊಂದರೆ ಆಯಿತು ಅನ್ನೋದನ್ನ ಕೂಡ ಅಬ್ಸರ್ವ್ ಮಾಡ್ಬೋದು. ಇದೊಂದು ಕಾರಣ ನನಗೆ ಮಕ್ಕಳು ಇನ್ನೆಷ್ಟು ದಿವಸ ಜೊತೆಲಿರ್ತಾರೆ ಅನ್ನೋದೊಂದು ಕಾರಣ. ತುಂಬ ಖುಷಿಯಾಗಿರಬೇಕು.
ಕೂತ್ಕೊಂಡಾಗೂ ಅಷ್ಟೇ ಟಿ ವಿ ನೋಡೋವಾಗೂ ಜೊತೇಲಿ ಕೂತ್ಕೊಂಡು ಟಿ ವಿನ ನೋಡಬೇಕು. ಹಾಗೆ ಊಟ ಮಾಡೋವಾಗೂ ಒಂದು ಕೂತ್ಕೊಂಡು ಜೊತೇಲಿ ನೋಡಬೇಕು, ತಿನ್ನಬೇಕು. ಈ ಥರ ಮೆಂಟಾಲಿಟಿ ಬೆಳೆಸ್ಕೊಂಡಿರೋಳು ನಾನು, ಎಲ್ಲರೂ ಜೊತೆಯಲ್ಲೇ ಇರಬೇಕು ಅಂತ. ಈಗೂ ಅಷ್ಟೇ ಮಕ್ಕಳು ಏನಾದ್ರು ಮಲ್ಕೊಂಡಾಗ ನಾನು ಪದೇ ಪದೇ ಹೋಗಿ ನೋಡ್ತಾನೆ ಇರ್ತೀನಿ. ಆ ಥರ ಇದ್ದಾಗ ಸ್ವಲ್ಪ ಇದು ಡೂಪ್ಲೆಕ್ಸ್ ಮನೆ ಎಲ್ಲ ಕಷ್ಟ ಆಗುತ್ತೆ ಅಂತ ನಾನು ಡೂಪ್ಲೆಕ್ಸ್ ಮನೆ ಇಷ್ಟಪಡಲಿಲ್ಲ. ಪಕ್ಕದಲ್ಲಿ ಕಟ್ಬೋದಾಯಿತು, ಕಟ್ಟಿದ್ರೂ ನಾನು ಅದು ಇದರಲ್ಲಿ ಇದ್ದು ನಾನು ಇವಾಗಿದ್ದೀನಲ್ಲ ಮನೆ, ಇವಾಗಿದ್ದಷ್ಟು ನೆಮ್ಮದಿ ಖುಷಿ ಅದರಲ್ಲಿ ಇರ್ತಿರ್ಲಿಲ್ಲ ಅಂತ ಅಂದ್ಕೊತೀನಿ. ಪ್ರೆಸ್ಟೀಜ್ಗೋಸ್ಕರ ಹಾಗೆ ಯಾರೋ ಹೇಳಿದ್ರು ಅನ್ನೋಕ್ಕೋಸ್ಕರ ಕಟ್ಕೊಂಡು ನೆಮ್ಮದಿ ಖುಷಿನೆಲ್ಲ ಹಾಳು ಮಾಡಿಕೊಂಡು ಇನ್ನು ಕಾಯಿಲೆಗಳ್ನ ಜಾಸ್ತಿ ಮಾಡಿಕೊಂಡು ಮಾನಸಿಕವಾಗಿ ನೊಂದು ಈ ಥರ ಎಲ್ಲ ಅನುಭವಿಸೋದ್ಕಿಂತ ನನಗೆ ಇದು ತುಂಬಾ ಬೆಟರ್ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಸಿಂಪಲ್ಲಾಗಿರಲಿ ಅಂತ ಅಂದ್ಕೊಂಡೆ. ಕೇಳ್ತಾರೆ, ಸುಮಾರಷ್ಟು ಜನ ಕೇಳ್ತಾರೆ, ನಿಮ್ಮ ಇದಕ್ಕೆ ನೀವು ಇನ್ನೂ ಚೆನ್ನಾಗಿ ಕಟ್ಕೊಬೋದಾಯಿತು ಅಂತ ಕೇಳಿರೋರು ತುಂಬಾ ಇದ್ದಾರೆ. ಬಟ್ ನನಗೆ ಈ ಮನೆಯಲ್ಲಿ ನೆಮ್ಮದಿ ಖುಷಿ ಇದೆ, ಅಷ್ಟು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಎಲ್ಲ ಒಳಗಡೆ ಎಲ್ಲ ಸಿಸ್ಟಮ್ಯಾಟಿಕ್ಕಾಗಿ ನೀಟಾಗಿ ಜೋಡಿಸ್ಕೊಂಡಾಗ ಎಲ್ಲನೂ ಕೂಡ ನೀಟಾಗಿ ಕಾಣುತ್ತೆ. ಈಗ ಸ್ವಲ್ಪನೇ ನಮಗೆ ಅಂದರೆ ಇನ್ನೂ ಎಲ್ಲ ಮಾಡಿಸ್ಕೊಳೋ ಅಂಥದ್ದಿದೆ. ಇನ್ನು ನನಗೆ ಒಂದು ವಾರದ ಕೆಲಸ ಇದೆ. ತುಂಬ ಮುಂದೆ ನಿಂತು ಖುಷಿಪಟ್ಟು ನಂಗೆ ಹೀಗೆ ಇರಬೇಕು ಹಂಗೆ ಇರಬೇಕು ಅಂತ ಇದು ಮಾಡಿಕೊಂಡು ಕಟ್ಟಿಸ್ಕೊಂಡಿರೋ ಅಂಥದ್ದು. ಇಂಟೀರಿಯರ್ನೂ ಅಷ್ಟೇ ನನಗೆ ಹೀಗೆ ಬೇಕು ಹಂಗೆ ಬೇಕು ಅಂತ, ಒಂದು ಚಿಕ್ಕ ಮನೆ ಆದ್ರೂ ಒಂದು ಚೊಕ್ಕದಾಗಿ ಇರಬೇಕು ಅಂತ ಒಂದು ಕನಸಲ್ಲಿ ಯಾವ ಥರ ಇರುತ್ತೋ ನನಗೆ ಮನೆ ಅದೇ ಥರ ಬೇಕು ಅಂತ, ಒಂದು ಡ್ರೀಮ್ ಹೌಸ್ ಅಂತ ಏನು ಹೇಳ್ತಾರೋ ಕನಸಿನ ಮನೆ, ನಾನು ಅದೇ ಥರ ಕಟ್ಟಿಸ್ಕೊಬೇಕು ಅಂತ ಅಂದ್ಕೊಂಡು ಇರೋ ಅಷ್ಟು ಜಾಗದಲ್ಲೇ ನಾನು ಸಿಕ್ಕಾಪಟ್ಟೆ ಖುಷಿಯಾಗೇ ಇದ್ದೀನಿ. ಇದನ್ನೆಲ್ಲ ನಾವು ಪಾತ್ರೆ ಎಲ್ಲ ತೊಳೆದು ಮೇಲ್ಗಡೆ ಎಲ್ಲ ಹೋಗಿ ಸೆಟಲ್ ಆದಮೇಲೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಅದು. ಇವಾಗ ಇಷ್ಟು ಹೂವಿನ ಡೆಕೋರೇಷನ್ವ್ರಿಗೂ ಕೂಡ ಹೇಳಿದ್ವಿ, ಹಾಗೆ ವಿಡಿಯೋಗ್ರಾಫರು ಫೋಟೋಗ್ರಾಫರು ಎಲ್ಲ ಬಂದಿದ್ದರು. ಹಾಗೆ ಅಡುಗೆನೂ ಕೂಡ ತುಂಬಾ ಚೆನ್ನಾಗಿತ್ತು ಅಂತ ಕೂಡ ಹೇಳ್ತಾಯಿದ್ರು. ನಾನು ಸ್ವಲ್ಪ ಡಿಫ್ರೆಂಟಾಗಿ ಏನಾನ ಮಾಡಿಸೋಣ ಅಂದ್ಕೊಂಡೋದೆ, ಡಿಫ್ರೆಂಟಾಗಿ ಮಾಡಿಸಿದ್ರೆ ಯಾರೂ ಕೂಡ ತಿನ್ನಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ನಮ್ಮ ಇಂಡಿಯನ್ ಫುಡ್ ಏನಿದೆಯೋ ಅದನ್ನೇ ಫಾಲೋ ಮಾಡಿಕೊಂಡು ಬಂದಿದ್ದೆ ನಾನು. ತುಂಬ ಚೆನ್ನಾಗಿತ್ತು, ಅಡುಗೆ ಕೂಡ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ತಾಯಿದ್ರು. ಇಷ್ಟು ಅದರಲ್ಲಿ ನಾನು ಮಾಡಿದ್ದು ಹುಷಾರು ಹಿಕ್ಕಿದ ಬೇಳೆ ಸಾರು, ಮುದ್ದೆ, ಹೆಸರು ಬೇಳೆ, ಆಮೇಲೆ ಒಂಥರ ಪಲ್ಯ, ಹಪ್ಪಳ ಮಾಮೂಲಿ, ಆಮೇಲೆ ಏನದು ಸ್ವೀಟ್, ಅದು ಚಿರೋಟಿ ಥರ ಏನೋ ಬರುತ್ತೆ ರೀ, ಡ್ರೈ ಜಾಮೂನು, ಲಾಡು ಮತ್ತು ಅದೇನೋ ಬರುತ್ತೆ, ಅದು ಹೆಸರು ಜ್ಞಾಪಕ ಬರ್ತಾಯಿಲ್ಲ ನನಗೆ. ಹೇಳಿ ಮಾಡಿಸಿದ್ದು ನಾನೇ, ಬಟ್ ಅದು ಬರ್ತಾಯಿಲ್ಲ. ಬಾದಾಮಿ ಹಾಲು ಹಾಕ್ತಾರೆ, ಚಿರೋಟಿ ಅಲ್ಲ, ಬಟ್ ಅದ್ರ ಹೆಸರು ಏನೋ ಇದೆ, ಅದು ಜ್ಞಾಪಕ ಬಂದಾಗ ಹೇಳ್ತೀನಿ. ತುಂಬಾ ಟ್ರೆಡಿಷ್ನಲ್ಲು ಫುಡ್ಡು ಇವೆಲ್ಲ ನಮಗೆ. ಒಬ್ಬಟ್ಟು ನಾನು ಕೊಟ್ಟಿದ್ದು ಒಬ್ಬಟ್ಟು ಈ ಥರ ಎಲ್ಲ ಕೊಟ್ಟಿದ್ದೆ, ಅದೆಲ್ಲ ಓಲ್ಡ್ ಆಗೋಯ್ತು. ಒಬ್ಬಟ್ಟು ಬೇಡ ಅಂತ ಒಂದು 2 days ಇದ್ದಂಗೆನೇ ನಾನು ಸ್ವಲ್ಪ ಮೆನುನ ಚೇಂಜ್ ಮಾಡಿಕೊಂಡು ಸ್ವಲ್ಪ ಪಾಲಕ್ ರೈಸು, ಅನ್ನ ರಸಮ್ಮು ಎಲ್ಲನೂ ಚೆನ್ನಾಗಿತ್ತು, ಊಟ ಎಲ್ಲ ಚೆನ್ನಾಗಿತ್ತು. ಯಾರೂ ಕೂಡ ಊಟದ ಬಗ್ಗೆ ಏನು ಇದು ಮಾಡಲಿಲ್ಲ. ಅದರಲ್ಲಿ ಮಿಸ್ ಮಾಡ್ಕೊಂಡಿದ್ದು ಅಂತ ಅಂದರೆ ಒಂದು ಸ್ವೀಟ್ ಬೀಡನ ಒಂದು ಮಿಸ್ ಮಾಡಿದೆ. ಹಾಗೆ ಇದು ಐಸ್ ಕ್ರೀಮು ಅಕಸ್ಮಾತು ತಿಂತಾರೆ ಮಕ್ಕಳು, ಏನಾದ್ರು ತಿಂತಾರೆ. ಇವ್ರ ಮನೆಗೆ ಊಟಕ್ಕೆ ಬಂದ್ವಿ ಹಿಂಗೆ ಆಗೋಯ್ತು ಅಂತ ಯಾರೂ ಅಂದ್ಕೊಬಾರ್ದು ಅನ್ನೋ ಕಾರಣಕ್ಕೆ ಅದೊಂದು ಇದು ಮಾಡಲಿಲ್ಲ. ಆಮೇಲೆ ಬೀಡನೂ ಅಷ್ಟೇ, ನಾವು ಎಷ್ಟು ಜನ ಕೇಳಿರ್ತೀವೋ ಅಷ್ಟು ಜನಕ್ಕೆ ಬೀಡನ ಹಾಕಿಸಿರ್ತೀವಿ. ಯಾಕಂದರೆ ಇದು ಕ್ಯಾಟರಿಂಗಲ್ಲಿ ಒಪ್ಪಿಸಿರೋ ಅಂಥದ್ದು. ಕೆಲವರು 2-3 ತಿಂದಾಗ ಅದು ಮಿಕ್ತವ್ರಿಗೆ ಶಾರ್ಟೇಜ್ ಬಂದಾಗ ಅದನ್ನು ಕೂಡ ಅಂದ್ಕೊತಾರೆ, ಇವ್ರು ಇನ್ನೆಂಥ ಫಂಕ್ಷನ್ ಮಾಡಿದ್ರು ನಮಗೊಂದು ಬೀಡ ಕೊಡಲಿಲ್ಲ ಅಂತ ಅಂದ್ಕೊತಾರೆ. ಹಾಗಾಗಿ ಅದು ಸ್ವಲ್ಪ ಇದಾಯಿತು. ಅದು ಬಿಟ್ಟರೆ ಬೇರೆ ಫುಡ್ಡಲ್ಲಿ ಬೆಳಗ್ಗೆ ಚಿತ್ರಾನ್ನ ಮಾಡಿಸಿದ್ದೆ, ಸ್ವಲ್ಪ ಸಿಂಪಲ್ಲಾಗಿ ಚಿತ್ರಾನ್ನ ಮಾಡಿಸಿದ್ದೆ, ರಾತ್ರಿ ಅನ್ನ ರಸಂ ಮಾಡಿಸಿದ್ದೆ.
ಅನ್ನ ರಸಮು, ಸ್ವಲ್ಪ ಪಾಯಸ, ಹಪ್ಪಳ, ಒಂದು ಬಜ್ಜಿ ಈ ಥರ ಮಾಡಿಸಿದ್ದೆ. ನಾನು ಕ್ಯಾಟರಿಂಗ್ಗೆ ಕೊಟ್ಟಿದ್ದು ಎಲ್ಲ ಟೋಟಲ್ಲು ಅದು ಕೂಡ ಹೇಳ್ತೀನಿ ಎಷ್ಟಾಯಿತು ಅಂತ. ಪೂರ್ತಿಯಾಗಿ ನಾನು ಅದನ್ನು ಕೂಡ ಮರ್ತೋಗ್ಬಿಟ್ಟಿದ್ದೀನಿ ಎಷ್ಟು ಕೊಟ್ಟೆ ಅಂತ. ನಾವು ಫಸ್ಟು 200 ಜನಕ್ಕೆ ಅಂತ ಆರ್ಡ್ರ್ ಕೊಟ್ಟಿದ್ವಿ. ಆಮೇಲೆ ಯಾಕೋ ಜನ ಸ್ವಲ್ಪ ಜಾಸ್ತಿ ಅಂತ ಅನ್ನಿಸ್ತು. ಆವಾಗ ನಾನು ವೇಸ್ಟ್ ಆದರೂ ಚಿಂತೆ ಇಲ್ಲ, ಜನ ಬಂದವರು ಬೇಜಾರು ಮಾಡ್ಕೊಬಾರ್ದು ಅಂತ ಅಂದ್ಬಿಟ್ಟು ಇಲ್ಲೇ ಮಾಡಿಸ್ಬೋದಾಯಿತು. ಬಟ್ ಇಲ್ಲೇ ಮಾಡಿಸೋದಕ್ಕೆ ಅವ್ರ ಮುಂದೆನೇ ಕೂತ್ಕೊಂಡು ಎಲ್ಲನೂ ನೋಡ್ಕೊಬೇಕು. ಬೆಟರ್ ಅಂತ ಅಂದ್ಕೊಂಡ್ರೆ ಕ್ಯಾಟರಿಂಗಲ್ಲಿ ಒಪ್ಪಿಸ್ಬೋದು ನಾನು ಅಂದ್ಕೊಂಡೆ. ಯಾಕಂದರೆ ಅವತ್ತು ಇಡೀ ರಾತ್ರಿ ಕರೆಂಟ್ ಇರಲಿಲ್ಲ ನಮಗೆ. ಹಾಗಾಗಿ ಕ್ಯಾಟರಿಂಗ್ ಒಪ್ಪಿಸಿದ್ದು ನನಗೆ ಬೆಟರ್ ಅಂತ ಅನ್ನಿಸ್ತು. ಇದು ಆಲ್ಮೋಸ್ಟ್ 80,000 ಒಳಗಡೆನೇ ನನಗೆ ಊಟ ತಿಂಡಿ ಎಲ್ಲನೂ 250 ಜನಕ್ಕೆ ಎಲ್ಲ ಕಂಪ್ಲೀಟಾಗಿ ಅವರೇ ಬಂದು ಇಲ್ಲಿ ಬಿಸಿ ಬಿಸಿ ಬಜ್ಜಿ ಎಲ್ಲ ಹಾಕಿ ಮುದ್ದೆ ಎಲ್ಲ ಮಾಡಿಕೊಟ್ಟು ತುಂಬ ಚೆನ್ನಾಗಿ ಅವರು ಕೂಡ ಬಡಿಸಿ ಎಲ್ಲರಿಗೂ ಒಂದು ಸ್ವಲ್ಪನೂ ಯಾರಿಗೂ ಕೂಡ ಇದಾಗಲಿಲ್ಲ. ತುಂಬ ಚೆನ್ನಾಗಿ ನೋಡಿಕೊಂಡ್ರು ಅವರು. ಆಮೇಲೆ ಇಷ್ಟು. ಇನ್ನು ಏನಾದರೂ ಮರ್ತಿದ್ದೀನ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಡೆಕೋರೇಷನ್ ಅವ್ರಿಗೆ ನಮ್ಮ ಹಸ್ಬೆಂಡ್ ಅವರ ಫ್ರೆಂಡ್ ಅವರೇ ಇದ್ದಿದ್ದರಿಂದ ಅವ್ರನ್ನ ಕರೆಸ್ಕೊಂಡು ಅವರು ಅಮೌಂಟ್ ಕೊಟ್ಕೊಂಡ್ರು. ಅದು ಎಷ್ಟು ಕೊಟ್ಟರು ಅಂತ ಕೂಡ ನನಗೆ ಅಂದಾಜಿಲ್ಲ. ನಿಮಗೆ ಗೃಹ ಪ್ರವೇಶದ್ದು ವೀಡಿಯೋನ ಪೂರ್ತಿಯಾಗಿ ಅಪ್ಲೋಡ್ ಮಾಡ್ತೀನಲ್ಲ, ಅದರಲ್ಲಿ ಗೊತ್ತಾಗುತ್ತೆ ಡೆಕೋರೇಷನ್ ಎಲ್ಲೆಲ್ಲಿ ಮಾಡಿಸಿದ್ದೀವಿ ಅಂತ. ಒಂದು ದಿವಸ ಪೂರ್ತಿಯಾಗಿ ಆ ಪೆನ್ಡ್ರೈವ್ನ ಈಸ್ಕೊಂಡು ನಾನು ಅಪ್ಲೋಡ್ ಮಾಡ್ತೀನಿ. ನಾನು ತೊಗೊಂಬಂದು ಅದನ್ನು ಯಾವುದ್ಯಾವ್ದು ಬೇಕೋ ಅದನ್ನು ಪೂರ್ತಿಯಾಗಿ ಒಂದು ಸ್ವಲ್ಪ ಕಟ್ ಮಾಡಿಕೊಂಡು ಎಡಿಟ್ ಮಾಡಿ, ನಾನು ಎಡಿಟ್ ಮಾಡೋಕ್ಕೆಲ್ಲ ತುಂಬಾ ಟೈಮ್ ಬೇಕಾಗುತ್ತೆ. ಅದಕ್ಕೆ ತುಂಬ ತಾಳ್ಮೆಯಿಂದ ಅಷ್ಟೊತ್ತು ಇರೋ ಅಂಥ ವೀಡಿಯೋನ ಎಷ್ಟೆಷ್ಟು ಬೇಕು ಅಂತ ಕಟ್ ಮಾಡಿಕೊಂಡು, ಯಾವುದ್ಯಾವ್ದು ಬೇಕು ಅಂತ ಕಟ್ ಮಾಡಿಕೊಂಡು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ಇಷ್ಟು. ನನಗೆ ಫಸ್ಟು ಡೇ ಹುಷಾರಿರಲಿಲ್ಲ. ಆಮೇಲೆ ಹೂವಿನ ಡೆಕೋರೇಷನ್ದು ಹೇಳಿದ್ದೀನಿ. ಹಾಗೆ ಹಸು ಪೂಜೆ ಮಾಡಿದ್ರು. ಬೆಳಗ್ಗೆ ಮೇಲ್ಗಡೆ ಕರ್ಕೊಂಡೋಗಲ್ಲ, ಮೇಲ್ಗಡೆ ಕರ್ಕೊಂಡೋಗೋಕ್ಕಾಗಲಿಲ್ಲ. ಇಲ್ಲೇ ಅದಕ್ಕೆಲ್ಲ ಪೂಜೆ ಎಲ್ಲ ಮಾಡಿ ಒಳಗಡೆ ಕರ್ಕೊಂಡ್ವಿ. ಒಳಗಡೆ ಎಲ್ಲ ಕರ್ಕೊಂಡ್ಮೇಲೆ ಅದಕ್ಕೆ ಇಲ್ಲೇನೆ ಅದು ಅಕ್ಕಿ ಮತ್ತು ಏನೋ ಹೇಳಿದರು ಅದನ್ನು ನೆನೆ ಹಾಕಿದ್ವಿ. ಕಡಲೆಬೇಳೆ ಅಂತ ಅನ್ಕೊತೀನಿ. ಇದನ್ನು ಕೊಟ್ವಿ ಅದಕ್ಕೆ. ಅದು ತಿಂತು ಅದಕ್ಕೆ ಪೂಜೆ ಮಾಡಿ ಇಲ್ಲಿ ಒಳಗಡೆ ಬಂತು. ಇಲ್ಲಿ ಒಳಗಡೆ ಬಂದಮೇಲೆ ಅದನ್ನು ಅದ್ರ ಪಾಡಿಗೆ ಅದನ್ನು ಕಳಿಸ್ಕೊಟ್ವಿ. ಇಷ್ಟ ಆಯಿತು. ಇನ್ನು ಏನಾದರೂ ಡೀಟೇಲ್ಸ್ ಬೇಕು ಅಂತ ಅಂದರೆ ಖಂಡಿತವಾಗ್ಲೂ ಹೇಳ್ತೀನಿ. ನನ್ನ ಪ್ರಕಾರ ಕ್ಯಾಟರಿಂಗ್ ಬೆಟರು. ಕೆಲವರೆಲ್ಲ ಅನ್ಕೊತಾರೆ ಕ್ಯಾಟರಿಂಗು ಮನೆ ಹತ್ರ ಜನ ಇದ್ದರೆ ಮಾಡಿಸ್ಕೊಳ್ಳೋದಕ್ಕೆ ತುಂಬ ಈಸಿ ಆಗುತ್ತೆ. ಯಾರೂ ಇಲ್ಲ ಅಂತ ಅಂದರೆ ಈಗಿನ ಇದರಲ್ಲಿ ಹೋಟೆಲ್ಲು ಇಲ್ಲ ಕ್ಯಾಟರಿಂಗು ತುಂಬಾ ಅನುಕೂಲ ಆಗ್ತಾಯಿದೆ. ತುಂಬಾ ಬಿಸ್ನೆಸ್ಸು ಇದಾಗಿದೆ ಅವ್ರಿಗೆ. ಪರವಾಗಿಲ್ಲ. ಇದು ಚೆನ್ನಾಗಿತ್ತು ನಮಗೆ. ಟೇಸ್ಟ್ ವೈಸು ಚೆನ್ನಾಗಿರುತ್ತೆ. ನೋಡಿಕೊಂಡು ಯಾರು ಎಲ್ಲಿ ಹೇಗೆ ಮಾಡ್ತಾರೆ ಕ್ವಾಲಿಟಿ ನೋಡಿಕೊಂಡು ನೀವು ಮಾಡಬೇಕಾಗತ್ತೆ. ಹಾಗೆ ನಂದು ಬ್ಲೌಸ್ ಸ್ಟಿಚಿಂಗ್ ಇರ್ಬೋದು. ಎಷ್ಟಾಯಿತು ಟೋಟಲಾಗಿ ನಾನು ಇನ್ನೂ ಅವರು ಕೇಳಿಲ್ಲ. ಟೋಟಲಾಗಿ ಅಮೌಂಟ್ ಕೊಟ್ಟಿರೋ ಅಂಥದ್ದು ಒಂದು ಬ್ಲೌಸ್ಗೆ ಎಷ್ಟು ಕೊಟ್ಟೆ, ಹಾಗೆ ಮಕ್ಕಳು ಡ್ರೆಸ್ಸಿಗೆ ಎಷ್ಟಾಯಿತು ಅನ್ನೋದು ಕೂಡ ನಾನು ಹೇಳ್ತೀನಿ ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ. ಯಾಕೆಂದರೆ ಇದರಲ್ಲಿ ತುಂಬ ಅಂದರೆ ತುಂಬಾ ಲೆಂತಿ ವೀಡಿಯೋ ಆಗಿಬಿಡುತ್ತೆ. ಆಮೇಲೆ ತುಂಬ ಹುಷಾರು ತಪ್ಪಿದೆ ಅಂದರೆ ಸಂಜೆ ತುಂಬ ನನಗೆ ಹುಷಾರು ತಪ್ಪಿತ್ತು. ಗೃಹ ಪ್ರವೇಶದಲ್ಲಿ ನಾವು 200 ಜನಕ್ಕೆ ಅಂತ ಅಂದ್ಕೊಂಡಿದ್ವಿ. 200 ಜನಕ್ಕಿಂತ ಸ್ವಲ್ಪ ಜಾಸ್ತಿನೇ ಜನ ಬಂದಿದ್ದರು. ನಾವು ಕಡಿಮೆ ಜನಕ್ಕೆ ಹೇಳಿದ್ದು ಗೊತ್ತಿರಬೇಕು. ತುಂಬ ಡೇಟ್ ಹತ್ರ ಇದ್ದಿದ್ದರಿಂದ ನನಗೆ ಪೂಜೆ ಡೇಟು ತುಂಬಾ ಹತ್ತಿರ ಇದ್ದಿದ್ದರಿಂದ ಬೇಕು ನನಗೆ ಪೂಜೆ ಮಾಡಲೇಬೇಕು ಅಂತ ಮಾಡಿದ್ದಷ್ಟೇನೆ. ಒಂದು ಸ್ವಲ್ಪ ಜನಕ್ಕೆ ಕರೀಲೇಬೇಕು ಅಂತ ತುಂಬ ನನಗೆ ಪರಿಚಯ ಇರೋರು ಹಾಗೆ ನಮ್ಮ ಯಜಮಾನ್ರಿಗೆ ಪರಿಚಯ ಇರೋರು ಅಷ್ಟೇ ಕರೆದಿರೋ ಅಂಥದ್ದು. ತುಂಬ ದೂರದಿಂದ ನಾವು ಯಾರನ್ನೂ ಕೂಡ ಬರ್ಮಾಡ್ಕೊಂಡಿಲ್ಲ. ಯಾಕೆ ಅಂತ ಅಂದರೆ ತುಂಬಾ ಕಷ್ಟ ಆಗ್ತಾಯಿತ್ತು. ಮೇಂಟೈನ್ ಮಾಡೋದಕ್ಕೂ ಅಷ್ಟೇ ಕಷ್ಟ ಆಗ್ತಾಯಿತ್ತು. ಸಿಕ್ಕಾಪಟ್ಟೆ ಕಷ್ಟ ಪಟ್ಟು ಇದು ಮಾಡಿರೋ ಅಂಥದ್ದು. 3 days ಅಂದರೆ ಮನೆ ದೇವ್ರ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದು ನಾವು ಸೋಮವಾರ ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗಿದ್ವಿ. ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗಿ ಬಂದು ಅವತ್ತು ಒಂದು ಸೆಕೆಂಡು ಕೂಡ ಕೂತಿರಲಿಲ್ಲ ನಾವು. ಅಷ್ಟು ಕೆಲಸ ಆಯಿತು.
ಸಿಂಗಲ್ಲು ಅಂತ ಅಂದಮೇಲೆ ನಿಜವಾಗ್ಲೂ ಹೇಳಬೇಕು ಅಂದರೆ ಅಷ್ಟೇ ಕಷ್ಟ ಇರುತ್ತೆ. ಯಾರಾದರೂ ಹೆಲ್ಪು ಮಾಡೋರಿದ್ದರೆ ಆಗುತ್ತೆ, ಇಲ್ಲಾಂದರೆ ತುಂಬಾ ರಿಸ್ಕ್ ಆಗುತ್ತೆ. ಇಷ್ಟ ಆಯಿತು. ಅಲ್ಲಿಂದ ಬಂದಮೇಲೆ ಮತ್ತೆ ಮನೆ ಹತ್ರ ಕೆಲಸ ಎಷ್ಟಿತ್ತು, ಆಮೇಲೆ ಗಂಗೆ ಅಂಗಡೀಲಿ ಸಾಮಾನು ತರೋ ಅಂಥವು ಐಟಮ್ಸ್ಗಳು ಇರ್ತವೆ, 500 ಐಟಮ್ಸ್ಗಳು ಬರ್ತಿರ್ತಾರೆ. ಅವೆಲ್ಲ ಎಷ್ಟೊಂದು ಕೆಲಸ ಇತ್ತು. ಎಷ್ಟು ಕೆಲಸನ ನಿಭಾಯಿಸ್ಕೊಂಡು ಮಕ್ಕಳನ್ನ ಎಳ್ಕೊಂಡು, ನಂದು ಸ್ವಲ್ಪ ಇದೇನೇನೋ ನನಗೆ ಇದು ಕೂರಕ್ಕೆ ನನಗೆ ತಾಳ್ಮೆ ಇಲ್ಲ. ಯಾಕೆಂದರೆ ಇದನ್ನೆಲ್ಲ ಹಾಕ್ಕೊಂಡು ಏನೂ ನನಗೇನು ಮಾಡೋಕ್ಕಾಗ್ತಾಯಿಲ್ಲ. ನಾನು ಅದರಲ್ಲೂ ಇದ್ರಲ್ಲಿ ಬ್ಯಾಗ್ ಇಟ್ಕೊಂಡು ಎಲ್ಲಂದ್ರಲ್ಲೇನೆ ನನಗೆ ಬೇಕು ಅಂತಲೇ ಇಂಥವೆಲ್ಲ ಹಾಕಿಸ್ಕೊಂಡಾಗ ಇಲ್ಲಿ ಕೇರ್ತಾ ಸುಮ್ಮನೆ ಆದರೂ ನನಗೆ ಕೆರ್ಕೊಬೇಕು ಈ ಥರ ಎಲ್ಲ ಅನಿಸ್ತಾ ಇರುತ್ತೆ. ಅವಾಗೆಲ್ಲ ಇದೆಲ್ಲ ಅಂದ್ಕೊಂಡು ಇದೆಲ್ಲ ಆಲ್ಮೋಸ್ಟ್ ಹೊರಟೇ ಹೋಗ್ಬಿಟ್ಟಿತ್ತು ನನಗಂತೂ. ನನಗೆ ಸಾಕಪ್ಪ, ಇದೇ ಸಾಕು ಅಂತ ಅನಿಸ್ಬಿಟ್ಟು, ಆದರೆ ಬೇಗನೆ ಅರ್ಧ ಗಂಟೆಗೆಲ್ಲ ತೊಳ್ಕೊಂಬಿಟ್ಟೆ ನಾನು. ಇಷ್ಟು ಕೂರಕ್ಕೆ ಆಗ್ತಾನೆ ಇರಲಿಲ್ಲ ನನಗೆ, ಅಷ್ಟು ಹಿಂಸೆ ಆಗ್ತಾಯಿತ್ತು. ಅಲ್ಲಿಂದ ನಾನು ಎಲ್ಲ ಐಟಮ್ಸು ತರೋ ಅಷ್ಟೊತ್ತಿಗೆ ಮಧ್ಯಾಹ್ನ 2 ಗಂಟೆ 3 ಗಂಟೆಗೆ ಹೋಗಿರೋಳು ರಾತ್ರಿ 10 ಗಂಟೆಗೆ ಬಂದಿದ್ದೀನಿ ಐಟಮ್ಸ್ ತರೋದಕ್ಕೆ ಹೋಗಿ. ಇಷ್ಟೆಲ್ಲ ಮುಗಿಸ್ಕೊಂಡು ಮತ್ತೆ ರಾತ್ರಿ ಬಂದು ನೋಡಿದ್ರೆ ಏನೂ ಕ್ಲೀನಾಗಿಲ್ಲ, ಎಂಥದ್ದು ಕ್ಲೀನಾಗಿಲ್ಲ. ಅವರು ಗ್ರಾನೈಟ್ ಒಂದು ಒಳಗಡೆ ವಾಶ್ ಮಾಡಿಕೊಟ್ಟಿದ್ದಾರೆ, ಅದು ಬಿಟ್ಟರೆ ಎಲ್ಲಿ ಏನೂ ಕ್ಲೀನಾಗಿಲ್ಲ, ಎಲ್ಲೂ ಏನೂ ವಾಶ್ ಆಗಿಲ್ಲ. ಹಾಗೆ ಕೂತ್ಕೊಂಡು ಯೋಚನೆ ಮಾಡ್ತಾ ಇರೋವಾಗ ನನಗೆ ತುಂಬ ಆಪ್ತರು ಬೇಕಾದವರು ನನಗೆ ಬಂದು ಯಾವಾಗ ಇದನ್ನೆಲ್ಲ ಮಾಡ್ಕೊತೀರಾ, ಹೆಂಗೆ ಮಾಡ್ಕೊತೀರಾ ಅಂತ ಕೇಳಿದ್ರು. ನನಗೆ ಒಂದು ಕಡೆ ಅಳು ಬರ್ತಾಯಿದೆ, ಒಂದು ಕಡೆ ನನಗೆ ಇವೆಲ್ಲ ಯಾವಾಗಪ್ಪ ಮಾಡ್ತೀನಿ ಅಂತ ಅನ್ನಿಸ್ತಾಯಿತ್ತು. ಸಿಕ್ಕಾಪಟ್ಟೆ ದುಃಖ ಆಗೋಯ್ತು ನನಗೆ. ಯಾರೂ ಇಲ್ವಲ್ಲ, ಏನೋ ಒಂಥರ ಅನಿಸ್ಬಿಡ್ತು. ಇಷ್ಟೆಲ್ಲ ದುಡಿದ್ರೂ ನಮಗೆ ಯಾರೂ ಇದ್ದಂಗಿಲ್ವೇನೋ ಅಂತ ಫೀಲ್ ಅನಿಸ್ತಾಯಿತ್ತು. ಪುಣ್ಯಕ್ಕೆ ಅವರಿಬ್ಬರು ಬಂದರು, ಗಂಡ ಹೆಂಡತಿ ಅವರು ಬಂದರು. ನನಗೆ ತುಂಬ ಬೇಕಾಗಿರೋರು ಅವ್ರು ಬಂದು ನನಗೆ ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡಿದ್ರು. ಪಾಪ 2 ಗಂಟೆ ರಾತ್ರಿ ತಕ್ಕಲ್ಲೂ ಕ್ಲೀನಿಂಗೆಲ್ಲ ಮಾಡಿಕೊಟ್ಟವರು ನನಗೆ ಹೆಲ್ಪ್ ಮಾಡಿದ್ರು. ಈ ವಿಡಿಯೋದಲ್ಲಿ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ನಮ್ಮ ಹುಡುಗ ಇದ್ದಾನಲ್ಲ ಮನು ಅಂತ, ನಮಗೆ ಕಾರು ಎಲ್ಲ ಓಡಿಸ್ತಾನಲ್ಲ ಅವನು ಕೂಡ ಅಷ್ಟೇನೆ ತುಂಬ ಹೆಲ್ಪ್ ಮಾಡಿ, ಅವರ ಮಿಸ್ಸಸ್ಸು ಕೂಡ ಪಾಪ ಎಲ್ಲರೂ ಅವರು ಸಪೋರ್ಟ್ ಕೊಟ್ಟು ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ನಮ್ಮ ಯಜಮಾನ್ರು ತವಿಂದ ಮಕ್ಕಳು ತವಿಂದ ಹಿಡಿದು ಇಷ್ಟು ಜನ ಸೇರಿಕೊಂಡು ಒಂದು 7-8 ಜನದ ಮೇಲೆ ಸೇರಿಕೊಂಡು ನಾವೆಲ್ಲ ಪೂರ್ತಿಯಾಗಿ ಒಂದು ಕಡೆಯಿಂದ ವಾಶ್ ಮಾಡ್ಕೊಂಬಂದ್ವಿ. ಆಮೇಲೆ ಬೆಳಗ್ಗೆ ಎದ್ದು ಮಾಮೂಲಿ ಚಪ್ರ ಪೂಜೆ ಇತ್ತು. ಚಪ್ರ ಪೂಜೆ ಟೈಮಿಂಗ್ಸು ಕೂಡ ಅಮ್ಮ ಹೇಳಿದರು. ಆ ಟೈಮಲ್ಲಿ ಕೂಡ ನಾವು ಚಪ್ರ ಪೂಜೆನ ಮಾಡಿಕೊಂಡು ಅದನ್ನೆಲ್ಲ ಮಾಡಿಕೊಂಡು ಅವತ್ತು ಕೂಡ ಇಡೀ ರಾತ್ರಿ ಎಲ್ಲ ನಿದ್ದೆ ಹೋಗಲಿಲ್ಲ. ತುಂಬ ಅಂದರೆ ತುಂಬಾ ಸ್ಟ್ರೆಸ್ ಆಗೋಯಿತು ನಮಗಂತೂ. ಆಮೇಲೆ ಇಷ್ಟೆಲ್ಲ ಮಾಡಿಕೊಂಡು ಪೂಜೆಗೆ ಕೂತ್ಕೊಂಡು ಎಲ್ಲ ಇಷ್ಟು ಸರಾಗವಾಗಿ ಮಾಡಿಕೊಂಡು ಬಂದ್ವಿ. ಹೆಂಗೋ ಪೂಜೆ ಒಂದು ಆಯಿತು. ಇನ್ನೂ ಒಂದು ವಾರದ್ದು ಕೆಲಸ ಕೂಡ ಇದೆ. ಇವತ್ತು ಟೈಲ್ಸ್ ಅವರು ಬಂದಿದ್ದಾರೆ. ಸ್ವಲ್ಪ ಟೈಲ್ಸ್ ಏನೋ ಸ್ವಲ್ಪ ಅಲ್ಲಿ ಇಲ್ಲಿ ಸ್ವಲ್ಪ ಗ್ಯಾಪ್ ಇತ್ತು, ಸೌಂಡ್ ಬರ್ತಾಯಿತ್ತು, ಅದೆಲ್ಲ ಸ್ವಲ್ಪ ಕ್ಲಿಯರಾಗಿ ಮಾಡಿಕೊಡ್ಬೇಕಿತ್ತು ಅಂತ ಅವ್ರನ್ನ ಕರ್ಸ್ಕೊಂಡಿದ್ದೀವಿ. ಇವತ್ತು ಇಂಟೀರಿಯರ್ ಅವರು ಬರಬೇಕಿತ್ತು, ಅವರು ಕೂಡ ಬಂದಿಲ್ಲ. ನನಗೆ ಎಲ್ಲೆಲ್ಲೋ ತಗುಲಿಸ್ಕೊಂಬಿಟ್ಟಿದ್ದೀನಿ, ಎಲ್ಲೆಲ್ಲೋ ನನಗೆ ಇಲ್ಲೆಲ್ಲ ಪೇನ್ ಆಗ್ತಾಯಿದೆ. ಯಾಕೆ ಅಂತಂದರೆ ನಾವು ಓಡಾಡೋ ಸ್ಪೀಡಲ್ಲಿ ಅವ್ರನ್ನ ನೋಡಬೇಕು ಇವ್ರನ್ನ ನೋಡಬೇಕು ಅನ್ನೋ ಸ್ಪೀಡಲ್ಲಿ ಎಲ್ಲೆಲ್ಲ ಕಡೆ ತಗುಲಿಸ್ಕೊಂಡು ಗೋಡೆಗೆ ತಗುಲಿಸ್ಕೊಂಡು ಇದೆಲ್ಲ ಏಟ್ ಮಾಡ್ಕೊಂಡಿರ್ತೀವಿ. ಇಲ್ಲೆಲ್ಲ ಪೇಯ್ನ್ ಆಗ್ತಾಯಿದೆ. ನಮಗೆ ಕೆಲವೊಂದು ದಿವಸ ಆದಮೇಲೆ ಗೊತ್ತಾಗೋದದು. ಇಷ್ಟ ಆಯಿತು. ಇಷ್ಟು ಮಾಡಿಕೊಂಡು ತುಂಬ ಸುಸ್ತಾಗಿ ನಾನು ಕೂಡ ಅದಕ್ಕೇನೆ ವೀಡಿಯೋನ ಮಾಡೋಕ್ಕಾಗಲಿಲ್ಲ. ಇಷ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಎಷ್ಟಾಯಿತು, ಅಮೌಂಟ್ ಎಷ್ಟಾಯಿತು, ಮನೆಗೆ ಎಷ್ಟಾಯಿತು, ಇಂಟೀರಿಯರ್ಗೆ ಎಷ್ಟಾಯಿತು, ನಮ್ಮ ಸ್ಟ್ರೆಸ್ ಎಷ್ಟಾಯಿತು, ಹಾಗೆ ಹಳೆ ಮನೆಯಲ್ಲಿ ಯಾವ ರೀತಿ ಪ್ರಾಬ್ಲಮ್ ಇತ್ತು ಅಂತ ಕೂಡ ಪೂರ್ತಿಯಾಗಿ ವಿಡಿಯೋದಲ್ಲಿ ಹೇಳ್ತೀನಿ ನಾನು. ನಿಜವಾಗ್ಲೂ ಹೇಳಬೇಕು ಅಂತಂದರೆ ಯಾರಾದರೂ ಕಂಪಲ್ಸರಿ ಇರಬೇಕು. ಇಂಥ ಟೈಮಲ್ಲಿ ಹೆಲ್ಪು ಇಲ್ಲ ಅಂತಂದರೆ ತುಂಬಾ ಕಷ್ಟ ಆಗ್ಬಿಡುತ್ತೆ. ಆದರೂ ನೋ ಪ್ರಾಬ್ಲಮ್. ಯಾರನ್ನೂ ಕೂಡ ಒಂದು ಸಪೋರ್ಟ್ ಕೇಳದೆ, ಒಂದು ಯಾವುದೂ ಇದು ಎಕ್ಸ್ಪೆಕ್ಟ್ ಮಾಡಿದೆ. ನಾನು ತುಂಬಾ ಇಷ್ಟು ಕಷ್ಟಪಟ್ಟು ಮಾಡಿಕೊಂಡು ಬಂದಿರೋ ಅಂಥದ್ದು. ಬೇಕು ಅಂತ ಅವರು ಬಂದು ನನಗೆ ಹೆಲ್ಪ್ ಮಾಡಿ ತುಂಬ ಖುಷಿಯಾಯಿತು ನನಗೆ. ವಿಡಿಯೋದಲ್ಲಿ ನನಗೆ ಹೆಲ್ಪ್ ಯಾರ್ಯಾರು ಮಾಡಿದ್ರು ಅವ್ರಿಗೆಲ್ಲ ಥ್ಯಾಂಕ್ಸ್ ಅಂತ ಹೇಳ್ತಾ,
ಮುಂದಿನ ವೀಡಿಯೋದಲ್ಲಿ ಆದಷ್ಟು ಬೇಗ ನಾನು ವೀಡಿಯೋನ ಅದನ್ನು ಅಪ್ಲೋಡ್ ಮಾಡ್ತೀನಿ. ಇನ್ನು ಅವರು ನನಗೆ ಅದನ್ನು ಕೊಟ್ಟಾಗ ನಾನು ಖಂಡಿತವಾಗ್ಲೂ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಮುಂದಿನ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಿಮಗೆಲ್ಲ ಖಂಡಿತವಾಗ್ಲೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಮನೆ ಕಟ್ಟೋದು ತುಂಬ ಸುಲಭ ಅಲ್ಲ, ಹಾಗೆ ಒಂದು ಮದುವೆ ಮಾಡೋದು ತುಂಬ ಸುಲಭ ಅಲ್ಲ. ಒಂದು ಮನೆ ಮೇಂಟೆನೆನ್ಸ್ ಆಗಿರ್ಬೋದು, ಒಂದು ದುಡ್ಡು ಕಾಸಿಂದ ಇರ್ಬೋದು, ತುಂಬಾ ಕಷ್ಟ ಇರುತ್ತೆ. ನಾವು ಮಿಡಲ್ ಕ್ಲಾಸಿಂದ ಬಂದಿರೋ ಅಂಥವ್ರೆ ಏನು ಹೈಫಿಲ್ ಜೀವನ ನಡೆಸಬೇಕು ಅಂತ ಅಂದ್ಕೊಂಡಿದ್ರೆ ಹೆಂಗೆಂಗೋ ನಡೆಸ್ಬೋದು. ಬಟ್ ನನಗೆ ಸಾಕು, ಇದರಲ್ಲೇ ಖುಷಿ ಇದೆ, ಇದರಲ್ಲೇ ನೆಮ್ಮದಿ ಇದೆ. ಇಷ್ಟ ಆದವ್ರಿಗೆ ಇಷ್ಟ ಆಗುತ್ತೆ, ಕಷ್ಟ ಆದವ್ರಿಗೆ ಕಷ್ಟ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ. ಮುಂದಿನ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಿಮಗೆಲ್ಲ ಟೇಕ್ ಕೇರ್, ಬಾಯ್.